ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿರವರು ಯಲ್ದೂರು ನ್ಯಾಷನಲ್ ಹೈಸ್ಕೂಲ್ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ 2025ನೇ ಸಾಲಿನ ಗೌರವಾನ್ವಿತ ಸಮಾಜ ಸೇವಕರು ಶ್ರೀಮತಿ ಜಿಎಸ್ ಪದ್ಮಶ್ರೀ ಮತ್ತು ರಾಮ್ ಮೋಹನ್ ರವರ ದಾನ ಮಾಡುವ ಸೇವೆ ಉತ್ತಮ ಸೇವೆ ಹಾಗೂ ಮುಖ್ಯ ಅತಿಥಿಗಳು ಗೌರವಾನ್ವಿತ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿ ಅಧ್ಯಕ್ಷತೆ ಡಾಕ್ಟರ್ ಎಚ್ಎಸ್ ಸುಬ್ರಹ್ಮಣ್ಯ ಹಾಗೂ ಕಾರ್ಯದರ್ಶಿ ವಿ ವೆಂಕಟಶಿವಾರೆಡ್ಡಿ ಹಾಗೂ ಎನ್ಇಎಸ್ ಪದಾಧಿಕಾರಿಗಳು ಮುಖ್ಯ ಶಿಕ್ಷಕರು ಪಿ ಶ್ರೀನಿವಾಸ್ ಹಾಗೂ ಸಾಹಸಿ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಗಣ್ಯರು ಯಲ್ದೂರು ಮಣಿ ವಕೀಲರು ಜಯರಾಮೇಗೌಡ ಎಸ್ಟಿ ನಾರಾಯಣಸ್ವಾಮಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಕೃಷ್ಣಾರೆಡ್ಡಿ ಈ ಕಾರ್ಯಕ್ರಮದ ಸಭೆಗೆ ಮಾಜಿ ಅಧ್ಯಕ್ಷರು ಸದಸ್ಯರು ಊರಿನ ಗಣ್ಯರು ಯುವ ಮುಖಂಡರು ಜನಸಾಮಾನ್ಯರು ವಿದ್ಯಾರ್ಥಿಗಳ ಪೋಷಕ ವೃಂದದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶಾಸಕರು ಯಲ್ದೂರು ಮಣಿ ಮುಖ್ಯ ಶಿಕ್ಷಕರು ದಾನಿಗಳು ಪದ್ಮಶ್ರೀ ಮತ್ತು ರಾಮ್ ಮೋಹನ್ ಊರಿನ ನಿವೃತ್ತ ಶಿಕ್ಷಕರು ಈ ದಿನ ಉದ್ಘಾಟನಾ ಸಮಾರಂಭ ಕುರಿತು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದ್ರು. ಈ ದಿನ ಈ ಸಭೆಗೆ ಬಂದಿರುವ ಎಲ್ಲರಿಗೂ ಮುಖ್ಯ ಶಿಕ್ಷಕರು ಬಿ ಶ್ರೀನಿವಾಸ್ ಹಾಗೂ ಸಹ ಶಿಕ್ಷಕರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು. ನಾನು ಇದೇ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ. ಈ ಶಾಲೆಗೆ ನಾವು ಸುಮಾರು ಕಾರ್ಯಕ್ರಮಗಳಿಗೆ ಆಗಮಿಸಿದ್ದೇವೆ. ನಮ್ಮ ಕೈಲಾದ ಮಟ್ಟವನ್ನು ಈ ಶಾಲೆಗೆ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇದ್ದೇವೆ. ಈಗ ನಮ್ಮ ಯಲ್ದೂರಲ್ಲಿ ಈ ನ್ಯಾಷನಲ್ ಹೈಸ್ಕೂಲಲ್ಲಿ ರಾಮ್ ಮೋಹನ್ ಸಾರು ಈ ಬಿಲ್ಡಿಂಗ್ ಕಟ್ಟಡವನ್ನು ನಮಗೆ ದಾನವಾಗಿ ಕಟ್ಟಿಸ್ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ತುಂಬಾ ಓದ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇವ್ರಿಗೆ ದೇವರು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಈ ಶಾಲೆಯಲ್ಲಿ ಈ ಊರಲ್ಲಿ ಹುಟ್ಟಿ ಬೆಳೆದು ಓದಿ ನಿಮ್ಮ ಈ ಒಂದು ರಾಜಕೀಯ ಅಧಿಕಾರ ಸೇವೆಯಲ್ಲಿ ಮುಂಬರುವ ದಿನಗಳಲ್ಲಿ ಸರ್ಕಾರ ಸವಲತ್ತು ಆಗೋದು ನಿಮ್ಮ ಒಂದು ಸೇವೆ ಆಗೋದು. ಈ ಒಂದು ನ್ಯಾಷನಲ್ ಶಾಲೆಗೆ ನಿಮ್ಮ ಒಂದು ಸೇವೆ ಯಾವ ರೀತಿ? ಈಗಾಗಲೇ ನಮ್ಮ ಶಾಸಕರು ಹೇಳಿದ್ರು ಯಾವುದೇ ರೀತಿಯ ಈ ಶಾಲೆಗೆ ಅಭಿವೃದ್ಧಿ ಆಗ್ಬೇಕು ಅಂತ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀವಿ ಅಂತ. ಅದೇ ರೀತಿ ನಾವು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಲಿ ಈ ಶಾಲೆ ಅಂತಲ್ಲ ಗ್ರಾಮದಲ್ಲೇ ಆಗ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಸೊಸೈಟಿ ಆಫ್ ಕರ್ನಾಟಕ ಬಸವನಗುಡಿ ಇದರ ಬ್ರಾಂಚ್ ಅಲ್ಲಿ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಯಲ್ದೂರು 1961ರಿಂದ ಈ ಶಾಲೆ ಪ್ರಾರಂಭವಾಗಿದೆ. ಈ ದಿನ ನಮ್ಮ ಗೌರವಾನ್ವಿತ ರಾಮಮೋಹನ್ ಸಾರ್ ಮತ್ತು ದಂಪತಿಯವರು ನಮ್ಮ ಸಂಸ್ಥೆಗೆ ಸುಮಾರು 25 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಈ 2 ನೂತನ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಸದಾ ಅವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ನಾನು ಆಡಳಿತ ಮಂಡಳಿಯ ಗೌರವ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಪರವಾಗಿ ಸಾರ್ ಅವರಿಗೆ ನಾನು ತುಂಬುರುಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಯಲ್ದೂರಿನ ಎಲ್ಲಾ ಗಣ್ಯರಿಗೂ ಮತ್ತೆ ಗ್ರಾಮಸ್ಥರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನ ಯಲ್ದೂರು ನ್ಯಾಷನಲ್ ಪ್ರೈಮರಿ ಸ್ಕೂಲಲ್ಲಿ ಒಂದು 2 ರೂಮಿನ ಒಂದು ಕಟ್ಟಡ ಸ್ಟಾರ್ಟ್ ಮಾಡಿದ್ದೀವಿ. ಇದು ನಾನು ನ್ಯಾಷನಲ್ ಎಜುಕೇಷನ್ ಸೊಸೈಟಿಲಿ ಸುಮಾರು 14 ವರ್ಷ ಸ್ಟೂಡೆಂಟ್ ಆಗಿದ್ದೆ. ಆ ಒಂದು ನಿಟ್ಟಿನಲ್ಲಿ ಯಾವುದಾನು ನಮ್ಮ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಸ್ಕೂಲ್ಗೆ ಏನಾದ್ರು ಮಾಡಬೇಕು ಅಂತ ಒಂದು ಮನಸ್ಸಿತ್ತು. ಯಲ್ದೂರು ಸ್ಕೂಲ್ನವರು ಇಲ್ಲಿ ನಮಗೆ ಅರ್ಜೆಂಟಾಗಿ ರೂಮ್ಗಳು ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಮಾಡಿಕೊಟ್ಟಿದ್ದೇವೆ. ಇದು ನನಗೆ ಬಹಳ ಸಂತೋಷ ಕೊಡ್ತಾ ಇದೆ. ನಮ್ಮ ಮಿಸ್ ಅಲ್ಲಿ ಓದಿದ್ದಂಥ ಹುಡುಗಿ ಬೇರೆ. ಸೊ ಹಾಗಾಗಿ ನಮಗೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿಗೆ ಏನು ಮಾಡಿದ್ರೂ ನಮಗದು ಬಹಳ ಸಂತೋಷ. ಸರ್, ತಮ್ಮಲ್ಲಿ ಒಂದು ಮಾತು, ಯಲ್ದೂರು ಹೋಬಳಿ ಈ ಒಂದು
ಇಡೀ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನ್ಯಾಷನಲ್ ಹೈಸ್ಕೂಲ್ ಹೆಸರು ಪಡೆದ ಒಂದು ಉತ್ತೀರ್ಣ ಒಂದು ವಿದ್ಯಾಭ್ಯಾಸ, ಒಂದು ಫಲಿತಾಂಶ, ನಿಮ್ಮ ಒಂದು ಸೇವೆ ದೇವರು ವರ ಕೊಟ್ಟಾಗೆ ಈ ಒಂದು ಸೇವೆ ಸದಾ ಹೀಗೆ ಮುಂದುವರೆದು ಇನ್ನು ಮುಂಬರುವ ದಿನಗಳಲ್ಲಿ ಯಾವ ರೀತಿ ನಿಮ್ಮ ಸಹಕಾರ ಇದೆ? ಇದನ್ನ ಈಗಲೇ ನಿಮ್ಮ MLA ಹೇಳಿದ್ರು. ಅದೇ ರೀತಿ ನಮ್ಮ ಈಗಿನ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಬಹಳವಾಗಿ ತುಂಬಾ ಪ್ರೋಆಕ್ಟಿವ್ ಕೆಲಸಗಳಿಂದ ಮಾಡ್ತಾ ಇದೆ. ಮುಂದೆ ನಾವು ಇದೇ ಸ್ಕೂಲಲ್ಲಿ PUCನೂ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಿಗತ್ತೆ ಅಂತೇಳಿ ಫಲಿತಾಂಶ. ಅದು ಅಲ್ಲದೆ ನಮಗೆ ಈ ಸ್ಕೂಲ್ ಒಂದು ಉದ್ಧಾರ ಇರಲಿ, ಅದೇ ರೀತಿ ಈ ತಾಲೂಕು ಸಹಿತ ನಮಗೆ ಬಹಳ ಒಳ್ಳೆಯ ವಿದ್ಯಾವಂತರನ್ನ ಮಾಡಿಕೊಡೋದಕ್ಕೆ ಅನುವಾಗತ್ತೆ ಅಂತ ಹೇಳಿ ನಮ್ಮ ಸಹಕಾರ ಈ ಯಲ್ದೂರು ಸ್ಕೂಲು, ಯಲ್ದೂರು ತಾಲೂಕಿಗೆ ಯಾವಾಗಲೂ ಇರ್ತೇವೆ ಅಂತ ಹೇಳ್ಬಿಟ್ಟು. ನಾನು ಪ್ರಕಾಶಯ್ಯ ಅಂತ ಹೇಳಿ ಇದೇ ಶಾಲೆಯಲ್ಲಿ 31 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಲಾಸ್ಟ್ ಅಲ್ಲಿ ಒಂದು 2 ವರ್ಷ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಮೊದಲಿಗೆ ನಾನು ಈ ಸಂಸ್ಥೆಗೆ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಈ ಸಂಸ್ಥೆಯ ಏನು ಪದಾಧಿಕಾರಿಗಳಿದ್ದಾರೆ ಅವರೆಲ್ಲ ನಮ್ಮ ಅನ್ನದಾತರು. ಜೊತೆಗೆ ಒಂದು ವಿಚಾರ ಏನು ಅಂತಂದ್ರೆ, ಈ ಶಾಲೆ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಆಫ್ ಕರ್ನಾಟಕ ಆಗ್ಬೋದು, ನ್ಯಾಷನಲ್ ಹೈಸ್ಕೂಲ್ ಯಲ್ದೂರ್ ಆಗ್ಬೋದು, ಎಲ್ಲ ದಾನಿಗಳಿಂದಾನೇ ಆಗಿರ್ತಕ್ಕಂಥದ್ದು. ಕಳೆದ ಶಾಲಿನಲ್ಲಿ ಈ ರಂಗಮಂದಿರದ ಮುಂಭಾಗ ಆಗಿರ್ತಕ್ಕಂಥ ಕಲ್ಲು ಹಾಸ ಆಗ್ಬೋದು, ಇವತ್ತಿನ ದಿನ ಏನು ನಮ್ಮ ಒಂದು ಪ್ರೈಮರಿ ಸ್ಕೂಲ್ ಇದೆ ಅದರ ಮುಂದೆ ಆಗ್ತಾ ಇರ್ತಕ್ಕಂಥ ಕಲ್ಲು ಹಾಸಿನ ಒಂದು ವ್ಯವಸ್ಥೆ ಆಗ್ಬೋದು, ಎಲ್ಲವೂ ಸಹ ನಮ್ಮ ಯಲ್ದೂರಿನ ಹಿರಿಯ ವಿದ್ಯಾರ್ಥಿಗಳು, ನಮ್ಮ ಸ್ನೇಹಿತರು ಮತ್ತೆ ದಾನಿಗಳ ಸಹಕಾರದಿಂದ ಅದನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ತಮ್ಮಲ್ಲಿ ಪ್ರಾರ್ಥನೆ ಏನಂದ್ರೆ, ಇದೇ ರೀತಿಯ ಸಹಕಾರ ಈ ಶಾಲೆಗಿರ್ಲಿ. ನಾನು ನಿವೃತ್ತರಾಗಿದ್ರು ಸಹ ಏನೋ ಒಂದು ಅವಿನಾಭಾವ ಸಂಬಂಧ ನನಗಿದೆ, ಸೇವೆಯನ್ನ ನಾನು ಸಲ್ಲಿಸ್ತೇನೆ. ಹಾಗಾಗಿ ರಾಮದಾಸ್ ಸಾರ್ಗಾಗ್ಲಿ ಶ್ರೀಮತಿ ಅವ್ರಿಗಾಗ್ಲಿ ನಿಜವಾಗ್ಲೂ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಒಂದು ನಮ್ಗೆ ಕಟ್ಟಡದ ಕೊರತೆ ಇತ್ತು, ಅದನ್ನ ನೀಗಿಸಿದ್ದಾರೆ. ಹಾಗಾಗಿ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಇನ್ನೂ ದಾನವನ್ನ ಮಾಡ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಅನೇಕ ಜನ ಇವತ್ತು ಇಂಜಿನಿಯರ್ಸ್, ಡಾಕ್ಟರ್ಸ್, IAS ಆಫೀಸರ್ಸ್ ಎಲ್ಲ IRS, IPS ಆಫೀಸರ್ಸ್ ಬರ್ತಾ ಇದ್ದಾರೆ. ನಮ್ಮ ಸ್ವಲ್ಪ ಬುದ್ಧಿವಂತರು ಜಾಸ್ತಿ ಜನ ಇದ್ದಾರೆ. ನಮ್ಮ ಹಣವಂತರು ಜಾಸ್ತಿ ಇಲ್ಲ, ಬುದ್ಧಿವಂತರು ಜಾಸ್ತಿ ಇದ್ದಾರೆ. ಸೊ ಆದ್ರಿಂದ ಇವತ್ತು ಈ PUCಯನ್ನ ಈ ಒಂದು ಶಾಲೆಗೆ ಕೊಡಲೇಬೇಕು, ಕೊಟ್ಟು ನಮ್ಮ ತಾಲೂಕನ್ನ ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಒಂದು ಹೈಯೆಸ್ಟ್ ಪೊಸಿಷನ್ ತಗೊಂಡು ಹೋಗ್ಬೇಕು ಅಂತ ನಾವು ಈ ಶಾಲೆಯ ಅಡ್ಮಿನಿಸ್ಟ್ರೇಷನ್, ಈ ಮ್ಯಾನೇಜ್ಮೆಂಟ್ ಅನ್ನ ಈಗಾಗಲೇ ನಾನು ಅವ್ರಿಗೆ ವಿನಂತಿ ಮಾಡಿದ್ದೇನೆ. ನಮ್ಗೆಲ್ಲರೂ ಕೂಡ ಎಲ್ಲ ಅಧ್ಯಾಪಕ ಬಂಧುಗಳು ಸೇರಿದ್ರಿ, ಬಹಳ ಸಂತೋಷ. ನಿಜವಾಗ್ಲೂ ಕೂಡ ನಿಮ್ಮನ್ನೆಲ್ಲ ಕೂಡ ಅಭಿನಂದಿಸ್ತೇನೆ. ಮಕ್ಕಳನ್ನ ಬಹಳ ಶಿಸ್ತಿನಿಂದ ಬಹಳ ಚೆನ್ನಾಗಿ ಬಿಡಿಸ್ತಾ ಇದ್ರಿ. ಒಳ್ಳೆ 100% ರಿಸಲ್ಟ್ಸು, ಅದರಲ್ಲಿ ಮೆರಿಟ್ ಮತ್ತೆ ಎಲ್ಲ ಕೂಡ ವೇದಿಕೆ. ನಾನು ಇವಾಗ ನಿಮ್ಮ ಕಾರ್ಯದರ್ಶಿಗಳು ಮಾತಾಡಿದ್ರು, ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ವೆಂಕಟೇಶ್ವರ ಅವರು. ನಾನು ಒಂದೇ ಒಂದು ಮನವಿ, ನಿಮ್ಮ ಶಾಲೆಗೆ ಏನ್ ಬೇಕಾದ್ರೂ ನಾನು ಕೊಡುವುದಕ್ಕೆ ತಯಾರಿದ್ದೇನೆ. ನನ್ನ ಒಂದೇ ಒಂದು ಬೇಡಿಕೆ, ಮೊದಲಿಂದೂ ಕೂಡ ಈ ಒಂದು ತಾಲೂಕಲ್ಲಿ ಇಂಥ ಇನ್ಸ್ಟಿಟ್ಯೂಷನ್ ಸಿಗುವುದೇ ನಮಗೆ ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ಒಂದು ಇನ್ಸ್ಟಿಟ್ಯೂಷನ್. ನಾರಾಯಣಗೌಡರು ಅಂತ ಅಲ್ಲ, ಇಲ್ಲಿಲ್ಲ, ಒರಿಜಿನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಹೇಳುದು. ಸೊ ಅಂತ ಇನ್ಸ್ಟಿಟ್ಯೂಷನ್ ಅನ್ನು ಇವತ್ತು ನಾವು ಕೊಡ್ತಿರೋದಕ್ಕೆ ಬಹಳ ಯಲ್ದೂರಲ್ಲಿ ಹೆಮ್ಮೆಯ ವಿಷಯ. ಅದ್ರಲ್ಲಿ ನಮ್ಮ ತಾಲೂಕಿಗೆ ಇಂಥ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳ್ಕೊಡೋದಕ್ಕೂ ಕೂಡ ಒಂದು ಹೆಮ್ಮೆಯ ವಿಷಯ. ಅದನ್ನ ನಾನು ಅವ್ರನ್ನ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಈ ಒಂದು ಅಕಾಡೆಮಿಕ್ ಇಯರಿಂದ ಅಂದ್ರೆ ಮುಂಬರುವ ಏಪ್ರಿಲ್ ಅಕಾಡೆಮಿಕ್ ಇಯರಲ್ಲಿ PUC ತರಗತಿಗಳನ್ನ ಓಪನ್ ಮಾಡಬೇಕು. ನಮ್ಮ ಏನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಹೊಸ ಬಿಲ್ಡಿಂಗ್ ಅನ್ನ ಬಂದಿದ್ದೇವೆ. ಅದರ ದಾನಿಗಳು ಇವತ್ತು ರಾಮಮೋಹನ್ ಅವರು, ಅವರ ಶ್ರೀಮತಿಯವರು ಇಬ್ಬರು ಕೂಡ ನಾನು ಅಭಿನಂದಿಸಿದ್ದೇನೆ. ನಿಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ ಪರವಾಗಿ, ಇನ್ಸ್ಟಿಟ್ಯೂಟ್ ಪರವಾಗಿ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಇನ್ನ ಕೊಡಲಿ, ಇನ್ನ ಹೆಚ್ಚಿನ ಒಂದು
ಅನುದಾನವನ್ನ ಈ ಒಂದು ಶಾಲೆಗೆ ಕೊಡಲಿ ಅಂತ ನಾನು ಅವ್ರನ್ನ ಯಾಚನೆ ಮಾಡ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸುತ್ತೇನೆ. ಒಂದು ತಿಂಗಳಿಂದ ನಾನು ಹೋಗಿಲ್ಲ. ನಾನು ಸ್ವಲ್ಪ ಆಪರೇಷನ್ ಮಾಡಿಸ್ಕೊಂಡಿದ್ದೆ, ನೀ ಆಪರೇಷನ್ ಮಾಡಿಸ್ಕೊಂಡಿದ್ದೆ, ಇವಾಗ ಆನ್ಲೈನ್. ಸೊ ಅದರಿಂದ ದಯಮಾಡಿ ಒಂದು ಇನ್ಸ್ಟಿಟ್ಯೂಷನ್ಗೆ ತಾವೆಲ್ಲ ಕೂಡ ನಾನು ಇಷ್ಟು ಸಹಾಯ ಮಾಡಿದ್ದಕ್ಕೆ ನಿಮ್ಮನ್ನ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ಇಂಥ ದೇಣಿಗೆಗಳು ನಮಗೆ ಹೆಚ್ಚಿನ ರೀತಿಯಲ್ಲಿ ಬರಲಿ ಅಂತ ನಾನು ಕೂಡ ಈ ಶಾಲೆಗೆ ಏನು ಅನುಕೂಲಗಳು ಬೇಕೋ ಎಲ್ಲ ಕೂಡ ಸರ್ಕಾರದ ವತಿಯಿಂದ ನನ್ನ ವತಿಯಿಂದ ಮಾಡಬಹುದು. ಎಲ್ಲ 3 ಲಕ್ಷ ಇಂಪಾರ್ಟೆಂಟ್ ಅಲ್ಲ, ಅದು 3 ಲಕ್ಷ ಕೊಟ್ಟಿರೋದು. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇರಿಂದ ಎಲ್ಲ ಮ್ಯಾನೇಜ್ಮೆಂಟ್ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ವಿನಂತಿ ಮಾಡ್ಕೊಳ್ತೇನೆ. ತಾವು ಮಧ್ಯಾಹ್ನ ಮೀಟಿಂಗು ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ, ಅದರಲ್ಲಿ ಏನಾದ್ರು ಒಂದು ತೀರ್ಮಾನ ತಗೋಬೇಕು ಅಂತ ನಿಮ್ಮನ್ನ ವಿನಂತಿ ಮಾಡ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ತಾಲೂಕಿನ ಜನಪ್ರಿಯ ಶಾಸಕರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ.ಕೆ. ವೆಂಕಟಾಶ್ರೀ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ನಾವು ಆತ್ಮೀಯವಾಗಿ ನಮಸ್ತೆ ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೇ ಸುಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಓಂ ಪ್ರಣೋ ದೇವ್ಯೇ ಸರಸ್ವತಿ ವಾಜೇವೀರ್ ವಾಜನೇಪತಿ ದೀನಾ ವಿಷ್ಣುದೋ ವಾಗ್ದೇವ್ಯೇ ನಮಃ. ಓಂ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ದೇವಂ ಹಿರಣ್ಯವಾದ್ಯಪದಂ ಓಂಕಂತದಾತಿ ಮುದ್ರ್ಯೋ ಸನೇತಿ ಏಕದಾ ಬ್ರಹ್ಮಣಂ ಭವತಿ ಏಕದೇವಿ ಸಮಾನಾಯುಸ್ತೇಜೋ ದದಾತೀವಂ ओम शिवाय नमः, शुद्धाय नमः, बुद्धिप्रियाय नमः, शांताय नमः, गजाननाय नमः, देवमात्राय नमः, मुनिस्तुताय नमः, भक्तविज्ञानाय नमः, एकदंताय नमः, चतुर्बाहुवे नमः, सिद्धिदुर्गाय नमः, चतुराय नमः, लंबोदराय नमः, ओम विघ्नाय नमः, ओम विघ्नराजाय नमः, ओम श्रीकेतवे नमः, ओम गणाध्यक्षाय नमः, बालचंद्राय नमः, कुमार गुरुवे नमः, ईश्वरपुत्राय नमः, सर्वसिद्धिप्रदायकाय नमः, श्रीमन्महागणपतये नमः. अष्टोत्तरं श्री पुष्पार्चनं समर्पयामि. ओम गायत्र्या मोक्षा ಹಾಗಾಗಿ ಈ ಕಾರ್ಯಕ್ರಮಗಳಿಂದ ಪ್ರಾರ್ಥನೆಯೊಂದಿಗೆ ಚಾಲನೆ ಕೊಡ್ತಾ ಇದೆ. ಪ್ರಾರ್ಥನೆ ಕುಮಾರಿ ಪ್ರೇರಣಾ ಮತ್ತು ಧನ್ಯವಾದ. ಬಂದಿದ್ದಾರೆ. ಹಾಗಾಗಿ ನಾನು ಆಡಳಿತ ಮಂಡಳಿಯ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ಪ್ರಾಥಮಿಕ ಶಾಲೆಯ ಪರವಾಗಿ, ಊರಿನ ಎಲ್ಲ ಮುಖಂಡರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ದಯಮಾಡಿ ನಮ್ಮ ಒಂದು ಸನ್ಮಾನವನ್ನ ಜನಪ್ರಿಯ ಶಾಸಕರು ತಗೋಬೇಕು ಅಂತ ನಾನು ವಿನಂತಿ ಮಾಡ್ತೀನಿ.
ಮುರಳಿಯವರೆಲ್ಲ ಸೇರಿಕೊಂಡು ನಮ್ಮ ಶಾಲೆಗೆ ಒಂದು ಶೌಚಾಲಯದ ಅವಶ್ಯಕತೆ ಇದೆ ಅಂತ ಒಂದು ಬೇಡಿಕೆಯನ್ನು ಇಟ್ವಿ. ತಕ್ಷಣ ಶಾಲೆಯವರು ಆಯ್ತು ನೀವು ಬಂದು ಮತ್ತೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಅಂತಂದ್ರು. ಅದೇ ಪ್ರಕಾರವಾಗಿ ನಾವು ಕೇಳ್ಕೊಂಡಾಗ ಸುಮಾರು 3 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಮ್ಮ ಶಾಲೆಗೆ ಒಂದು ಶೌಚಾಲಯವನ್ನು ಕಟ್ಟೋದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಈ ಜನಪ್ರಿಯ ಶಾಸಕರಿಗೆ ನಾನು ಮತ್ತೊಮ್ಮೆ ನಮ್ಮ ಶಾಲೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ JK ವೆಂಕಟೇಶ್ವರ ಸರ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡ್ತಾರೆ. Thank you. ಸುಶ್ರಾವ್ಯವಾಗಿ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈಗ ಈ ಒಂದು ನೂತನ ಕಟ್ಟಡದ ಶ್ರೀಯುತ ಕೆ ಪ್ರಕಾಶಯ್ಯ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಆದರದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಮತ್ತು NAHP ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಇನ್ನು ಬಹಳ ಮುಖ್ಯವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಬಹಳ ಅಚ್ಚುಕಟ್ಟಾಗಿ ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ